ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿಗೆ ಪ್ರಮೋಷನ್ ಸಿಕ್ಕಿದೆ. ರೋಹಿಣಿ ಸಿಂಧೂರಿಗೆ ಬಡ್ತಿ ನೀಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿಗೆ ಪ್ರಮೋಷನ್ ಸಿಕ್ಕಿರೋದು. ರೋಹಿಣಿ ಸಿಂಧೂರಿಗೆ ಬಡ್ತಿ ನೀಡಿ ರಾಜ್ಯ ಸರ್ಕಾರ ಈ ಒಂದು ಆದೇಶವನ್ನು ಹೊರಡಿಸಿದೆ. ಸೂಪರ್ ಟೈಮ್ ಸ್ಕೇಲ್ ದರ್ಜೆಗೆ ಬಡ್ತಿ ಪಡೆದಿದ್ದಾರೆ. ಕೃಷಿ ಇಲಾಖೆಯ ವಿಶೇಷ ಕಾರ್ಯದರ್ಶಿಯಾಗಿರುವಂಥ ಸಿಂಧೂರಿ ಜನವರಿ 1ರಿಂದಲೇ ರೋಹಿಣಿ ಸಿಂಧೂರಿಗೆ ಅನುಮತಿ ಸಿಕ್ಕಿರೋದು. ಅವರು ಡ್ಯೂಟಿಗೆ ಜಾಯ್ನ್ ಆಗಬೇಕು. ಐಎಎಸ್ ಅಧಿಕಾರಿಯಾದಂಥ ರೋಹಿಣಿ ಸಿಂಧೂರಿಗೆ ಬಡ್ತಿಯನ್ನು ನೀಡಿ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರೋದು. ಕೃಷಿ ಇಲಾಖೆಯ ವಿಶೇಷ ಕಾರ್ಯದರ್ಶಿಯಾಗಿ ಇವರು ನೇಮಕವಾಗಿದ್ದಾರೆ. ಜನವರಿ 1ರಿಂದಲೇ ರೋಹಿಣಿ ಸಿಂಧೂರಿಗೆ ವೇತನ ಕೂಡ ಜಾರಿಯಾಗುತ್ತೆ. ಪದೇ ಪದೇ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದ್ರು. ಇವರ ಒಂದು ವಿವಾದ ಸಾಕಷ್ಟಿತ್ತು. ಈ ಮಧ್ಯೆ ಇದೀಗ ಇವರಿಗೆ ಬಡ್ತಿ ಸಿಕ್ಕಿರೋದು. ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಜನವರಿ 1ರಿಂದಲೇ ರೋಹಿಣಿ ಸಿಂಧೂರಿಗೆ ವೇತನದಲ್ಲೂ ಕೂಡ ಬಡ್ತಿ ಸಿಗುತ್ತೆ. ಐಎಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಸೂಪರ್ ಟೈಮ್ ಸ್ಕೇಲ್ ದರ್ಜೆಗೆ ಬಡ್ತಿಯನ್ನು ನೀಡಲಾಗಿದೆ. ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಕೂಡ ಹೊರಡಿಸಿರುವುದು. ಈ ಹಿಂದೆ ಕೂಡ ಅನೇಕ ವಿವಾದಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಸಾಕಷ್ಟು ವಿವಾದ ಕೂಡ ಸೃಷ್ಟಿಯಾಗಿತ್ತು. ಆ ವಿವಾದದ ಬೆನ್ನಲ್ಲೇ ರಾಜ್ಯ ಸರ್ಕಾರ ಇದೀಗ ಬಡ್ತಿಯನ್ನು ನೀಡಿರೋದು. ಸೂಪರ್ ಟೈಮ್ ಸ್ಕೇಲ್ ದರ್ಜೆಗೆ ಬಡ್ತಿಯನ್ನು ಪಡೆದಿದ್ದಾರೆ. ಕೃಷಿ ಇಲಾಖೆಯ ವಿಶೇಷ ಕಾರ್ಯದರ್ಶಿಯಾಗಿ ಸಿಂಧೂರಿ ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ.